ಪ್ರಭಾವಿ ಕೈ ಶಾಸಕ ಸವದಿ ಪುತ್ರ ಕೊಲೆಗೆ ಯತ್ನ ಆರೋಪ ಕೇಸ್ನಲ್ಲಿ ಚಿದಾನಂದ ಸವದಿ ಲಾಕ್ ಆಗ್ತಾರ? ಕೈ ಶಾಸಕ ಸವದಿ ಪುತ್ರ ಅರೆಸ್ಟ್ ಆಗ್ತಾರ? ಪ್ರಭಾವಿ ಶಾಸಕರು ಕೊಲೆ ಯತ್ನ ಆರೋಪದಲ್ಲಿ ಕೈ ಶಾಸಕನ ಪುತ್ರ ಚಿದಾನಂದ ಸವದಿ ಲಾಕ್ ಆಗ್ತಾರ? ಯಾವುದೇ ಕ್ಷಣದಲ್ಲಿ ಮಾಜಿ ಡಿಸಿಎಂ ಸವದಿ ಸನ್ ವಿಚಾರಣೆ ಆಗಬಹುದು. ಅಥಣಿ ಶಾಸಕರ ವಿರುದ್ಧವೂ ಕೂಡ ಕೇಳಿ ಬಂತು ಹಲ್ಲೆ ಆರೋಪ. ಬ್ಯಾಂಕ್ ನೌಕರನ ಕಪಾಳಕ್ಕೆ ಬಾರಿಸಿದ್ರ ಲಕ್ಷ್ಮಣ್ ಸವದಿ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರನಿಗೆ ಸಂಕಷ್ಟ ಬಂದೊದಗಿದೆ. ಡಿಸಿಸಿ ಬ್ಯಾಂಕ್ ನೌಕರರ ಮೇಲಿನ ಹಲ್ಲೆ ಕೇಸ್ನಲ್ಲಿ ಈಗ ಶಾಕ್ ಸಿಕ್ಕಿರುವಂತದ್ದು. ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿಯ ಮೇಲೆ ಕೇಸ್ ದಾಖಲಾಗಿದೆ. ಸವದಿ ಸೇರಿ 7 ಮಂದಿ ಅಪರಿಚಿತರ ಮೇಲೆ ಕೇಸ್ ದಾಖಲಾಗಿರುವಂತದ್ದು. ಬ್ಯಾಂಕ್ ನೌಕರರ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಇದಾಗಿರುವಂತದ್ದು. ಅರೆಸ್ಟ್ ಆಗ್ತಾರಾ ಹಾಗಾದ್ರೆ ಕೈ ಶಾಸಕ ಸವದಿ ಪುತ್ರ ಚಿದಾನಂದ ಸವದಿ ಲಾಕ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಸವದಿ ಸೇರಿ 8 ಮಂದಿಯ ಮೇಲೆ ಇದೀಗ ಅಪರಿಚಿತರ ಮೇಲೆ ಕೇಸ್ ದಾಖಲಾಗಿರುವಂತದ್ದು. ಅರೆಸ್ಟ್ ಆಗ್ತಾರಾ ಕೈ ಪ್ರಭಾವಿ ಶಾಸಕ ಸವದಿ ಪುತ್ರ ಅನ್ನುವಂಥ ಪ್ರಶ್ನೆ ಮೂಡಿದೆ. ಹಲ್ಲೆ ಪ್ರಕರಣದ ಆರೋಪವನ್ನ ಎದುರಿಸುತ್ತಿದ್ದಾರೆ ಶಾಸಕ ಸವದಿ ಹಾಗೂ ಸವದಿ ಪುತ್ರ ಚಿದಾನಂದ್. ಬಂಧನವಾಗುತ್ತಾ ಅನ್ನುವಂಥ ಭೀತಿಯಲ್ಲಿ ಇದ್ದಾರೆ ಈಗ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರನಿಗೆ ಇದೀಗ ಸಂಕಷ್ಟ ಬಂದೊದಗಿರುವಂಥದ್ದು. ಡಿಸಿಸಿ ಬ್ಯಾಂಕ್ ನೌಕರರ ಮೇಲಿನ ಹಲ್ಲೆ ಕೇಸ್ನಲ್ಲಿ ಶಾಕ್ ಉಂಟಾಗಿದೆ. ಶಾಸಕ ಲಕ್ಷ್ಮಣ ಸವದಿ ಇರಬಹುದು ಮತ್ತು ಅವರ ಪುತ್ರ ಚಿದಾನಂದ್ ಮೇಲೆ ಕೇಸ್ ದಾಖಲಾಗಿರುವಂಥದ್ದು. ಜೊತೆಗೆ ಅವರನ್ನ ಸೇರಿ ಅಪರಿಚಿತ 8 ಮಂದಿಯ ಮೇಲೆ ಕೇಸ್ ದಾಖಲಾಗಿರುವಂಥದ್ದು. ಆಸ್ಪತ್ರೆಯಲ್ಲೇ ಅಥಣಿ ಪೊಲೀಸರಿಗೆ ಕರಣ್ ಅವರು ದೂರು ನೀಡಿದ್ದಾರೆ. ಅರೆಸ್ಟ್ ಆಗ್ತಾರಾ ಅನ್ನುವಂಥ ಒಂದು ಭೀತಿಯಲ್ಲಿ ಶಾಸಕ ಸವದಿ ಹಾಗೂ ಸವದಿ ಪುತ್ರ ಇದ್ದಾರೆ. ಆಸ್ಪತ್ರೆಯಲ್ಲೇ ಅಥಣಿ ಪೊಲೀಸರಿಗೆ ನಿಂಗರಾಜ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರೋಪಿ 1 ಚಿದಾನಂದ ಸವದಿ, ಶಾಸಕ ಲಕ್ಷ್ಮಣ್ ಸವದಿ ಅಂತ ತಿಳಿದು ಬರ್ತಿದೆ. ಶಾಸಕ ಸವದಿ ಪುತ್ರ ಚಿದಾನಂದ್ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಎದುರಿಸ್ತಿದ್ದಾರೆ. ಮನೆಗೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ನಮ್ಮ ಮೇಲೆ ಅಂತ ಚಿದಾನಂದ ಸವದಿ ಬಲವಾಗಿ ಸೊಂಟಕ್ಕೆ ಒದ್ದಿದ್ದಾನೆ. ನೆಲಕ್ಕೆ ಬಿದ್ದ ನನ್ನ ಮೇಲೆ 7ರಿಂದ 8 ಜನರಿಂದ ಹಲ್ಲೆಯಾಗಿದೆ. ಶಾಸಕ ಲಕ್ಷ್ಮಣ ಸವದಿ ನನ್ನ ಕಪಾಳಕ್ಕೆ ಹೊಡೆದಿದ್ದಾರೆ. ಮಾರಣಾಂತಿಕ ಹಲ್ಲೆ, ಜೀವ ಬೆದರಿಕೆ, ನಿಂದನೆ, ಆರೋಪ ಇದೆಲ್ಲ ನನ್ನ ಮೇಲೆ ಆಗಿದೆ. ಆಸ್ಪತ್ರೆಯಲ್ಲಿ ಅಥಣಿ ಪೊಲೀಸರಿಗೆ ನಿಂಗರಾಜ್ ಕಂಪ್ಲೇಂಟ್ ಕೊಟ್ಟಿರೋಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಪ್ರಶಾಂತ್ ಅವರು. ಪ್ರಶಾಂತ್, ಇದೀಗ ಶಾಸಕರ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿರೋದು, ಜೊತೆಗೆ ಅವರ ಪುತ್ರ ಚಿದಾನಂದ ಮೇಲೂ ಕೂಡ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿದೆ. ಅವರು ನನ್ನ ಮೇಲೆ ಒದ್ದಿದ್ದಾರೆ, ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಿದೆ. ಏನಿದೆ ಪ್ರಶಾಂತ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತ ಮಂಜರಿ, ಏನಂತಂದ್ರೆ ಡಿಸಿಸಿ ಬ್ಯಾಂಕ್ ನೌಕರರ ಯೂನಿಯನ್ ಅಧ್ಯಕ್ಷ ಆಗಿರುವಂತಹ ನಿಂಗರಾಜ್ ಕರಣ್ ಅವರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಹಾಗೂ ಅಥಣಿಯ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಹಾಗೂ ಆತನ ಪುತ್ರ ಚಿದಾನಂದ ಸವದಿ ಮೇಲೆ ಇದೀಗ FIR ದಾಖಲು ಸಹ ಆಗಿರುವಂತದ್ದು. ಇವರ ಜೊತೆಗೆ ಇತರರು ಸಹ ಅಂದ್ರೆ ಅಪರಿಚಿತರ ಮೇಲೂ ಒಟ್ಟು 8 ಜನರ ಮೇಲೆ ಕೇಸ್ ಸಹ ದಾಖಲಾಗಿರುವಂತದ್ದು. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅಥಣಿ ಪೊಲೀಸರಿಗೆ ಇಲ್ಲಿ ದೂರನ್ನು ಸಹ ನಿಂಗರಾಜ್ ಕರಣ್ ಅವರು ಕೊಟ್ಟಿರುವಂತದ್ದು. ದೂರಿನಲ್ಲಿ ಮನೆಗೆ ಕರೆಸಿ ನನ್ನ ಅವಧಿ ಶಬ್ದಗಳನ್ನು ನಿಲ್ಲಿಸಿ ಹಲ್ಲೆ ಮಾಡಿದ್ದಾರೆ ಎಂದು ಉಲ್ಲೇಖ ಸಹ ಆಗಿರುವಂತದ್ದು. ಲಕ್ಷ್ಮಣ ಸವದಿ ಅವರು ನನ್ನ ಕಪಾಳಿಕೆ ಹೊಡೆದಿದ್ದಾರೆ, ಚಿದಾನಂದ ಸವದಿ ಅವರು ಬಲವಾಗಿ ನನ್ನ ಸ್ವಂತಕ್ಕೆ ಓದಿದ್ದಾರೆ ಅಂತ ಹೇಳಿ ಈ ಒಂದು FIR ನಲ್ಲಿ ಸಹ ಇಲ್ಲಿ ಉಲ್ಲೇಖ ಸಹ ಆಗಿರುವಂತದ್ದು. ನೆಲಕ್ಕೆ ಬಿದ್ದ ಮೇಲೆ ನನ್ನ ಮೇಲೆ 7ರಿಂದ 8 ಜನರು ನನ್ನ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಎಂದು ದೂರವಾಗಿ ಇಲ್ಲಿ ದೂರಿನಲ್ಲಿ ಉಲ್ಲೇಖ ಸಹ ಆಗಿರುವಂತದ್ದು. BNS ಕಾಯ್ದೆ ಪ್ರಕಾರ 189/2, 191/2, 115/2, 351/2, 352 ಮತ್ತು 190 ಕಲಂ ಅಡಿಯಲ್ಲಿ ಈಗ ಅಥಣಿ ಪೊಲೀಸ್ ಠಾಣೆಯಲ್ಲಿ FIR ಸಹ ದಾಖಲಾಗಿರುವಂತದ್ದು. ಪೊಲೀಸರು ಸಹ ಈಗ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಈಗಾಗಲೇ FIR ದಾಖಲಾಗುತ್ತಿದ್ದಂತೆ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಸಹ ಇಲ್ಲಿ ಮುಂದಾಗಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಅಥಣಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಸಹ ಇಲ್ಲಿ ಮುಂದಾಗಿರುವಂತದ್ದು. ರಾಜಕೀಯ ಷಡ್ಯಂತ್ರ ಇದೆ, ಈ ಲಕ್ಷ್ಮಣ ಸವದಿ ಅವರು ಇಲ್ಲಿವರೆಗೂ ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಅಂತ ಹೇಳಿ ಈಗ ಆರೋಪಿಸುವಂತ ಈ ಹಲ್ಲೆ ಆರೋಪ ಏನಿದೆ ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿ ಈಗ ಲಕ್ಷ್ಮಣ ಸವದಿ ಬೆಂಬಲಿಗರು ಸಹ ಇದೀಗ ಶಕ್ತಿ ಪ್ರದರ್ಶನಕ್ಕೂ ಸಹ ಇದೀಗ ಇಲ್ಲಿ ಮುಂದಾಗಿರುವಂತದ್ದು. ಮಂಜರಿ. ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಸಕ ಸವದಿ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿರೋಂಥದ್ದು. ಸವದಿ ಹಾಗೂ ಅವರ ಪುತ್ರ ಚಿದಾನಂದ ಸವದಿ ಗಂಭೀರ ಆರೋಪವನ್ನ ಎದುರಿಸುತ್ತಿದ್ದಾರೆ.
ಸವದಿ ಮೇಲೆ ಕೇಸ್ ಬೆನ್ನಲ್ಲೇ ಕೆರಳಿದಂದ್ರು ಅವರ ಬೆಂಬಲಿಗರು. ಶಾಸಕ ಲಕ್ಷ್ಮಣ್ ಸವದಿಯ ಬೆಂಬಲಿಗರ ಶಕ್ತಿ ಪ್ರದರ್ಶನ ಆಗ್ತಿದೆಯಾ ಅಂತ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಸವದಿ ನಿವಾಸಕ್ಕೆ ದೌಡಾದ್ರು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳ ಜಮಾವಣೆ ಆಯಿತು. ಶಾಸಕ ಲಕ್ಷ್ಮಣ್ ಸವದಿ ಅವರ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಿದ್ದಂತೆಯೇ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವಂತಹ ಅವರ ನಿವಾಸಕ್ಕೆ ಸಾವಿರಾರು ಅಭಿಮಾನಿಗಳು ಬಂದು ಸೇರಿದ್ರು. ಕೆಲವೇ ಹೊತ್ತಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆರಂಭವಾಯಿತು. ಅಥಣಿಯ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನಾ ರ್ಯಾಲಿ ಆಗ್ತಿರುವಂಥದ್ದು. ಸವದಿ ವಿರುದ್ಧದ ಆರೋಪ ಇದು ರಾಜಕೀಯ ಷಡ್ಯಂತ್ರ. ಅವರ ಅಭಿಮಾನಿಗಳ ಹೇಳಿಕೆಗಳಿತು. ಶಾಸಕರ ಬೆನ್ನಿಗೆ ನಿಂತು ಬೆಂಬಲಿಗರಿಂದ ಪ್ರತಿಭಟನೆ ಆಗ್ತಿದೆ. ಧರಣಿ ಹಿನ್ನೆಲೆ ಅಥಣಿಯಲ್ಲಿ ಪೊಲೀಸರ ಬಿಗಿ ಭದ್ರತೆಯೂ ಕೂಡ ಇದೀಗ ಆಗಿರುವಂಥದ್ದು. ಅಥಣಿಯ ಒಂದು ನಗರದಲ್ಲಿ ಸವದಿಯ ಮೇಲೆ ಕೇಸ್ ಅಂತ ಹೇಳಿ ಗೊತ್ತಾದ ತಕ್ಷಣ ಅವರ ಬೆಂಬಲಿಗರೆಲ್ಲರೂ ಸೇರಿ ಶಾಸಕ ಲಕ್ಷ್ಮಣ್ ಸವದಿ ಅವರ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆರೋಪ ಅಂತ ಕೇಳಿ ಬಂದ ತಕ್ಷಣ ಅವರ ಅಥಣಿಯ ನಿವಾಸಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಆಗಮಿಸಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ದೃಶ್ಯಗಳಲ್ಲಿ ನಾವು ಗಮನಿಸ್ತಿದ್ದೇವೆ. ಅವರ ನಿವಾಸದ ಮುಂದೆ ಅಲ್ಲಿ ಆ ಜಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಸವದಿ ಅಭಿಮಾನಿಗಳು ಸೇರಿರುವಂಥದ್ದು. ಇಲ್ಲ, ಇದು ರಾಜಕೀಯ ಷಡ್ಯಂತ್ರ, ಬೇಕು ಅಂತಲೇ ಸವದಿಯ ಮೇಲೆ ರಾಜಕೀಯ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ಇದು ಸರಿಯಲ್ಲ ಅಂತ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅಲ್ಲಿ ಕೂಗುಗಳು ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇದೀಗ ಕಾಕಿ ಒದಗಿಸಿರುವಂಥದ್ದು. ಸವದಿ ವಿರುದ್ಧದ ಆರೋಪ ಇದೆಲ್ಲವೂ ರಾಜಕೀಯ ಷಡ್ಯಂತ್ರ ಅಂತ ಬೆಂಬಲಿಗರು ಶಾಸಕರ ಬೆನ್ನಿಗೆ ನಿಂತಿದ್ದಾರೆ, ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ತಪ್ಪು ಮಾಡಲಾರ್ದು ಯಾವುದೇ ಅಪೋಸಿಟ್ ಗೇಟ್ ನಾಷ್ಟ ಮಾಡಬೇಕು. ಯಾರು ಕೂಡ ಗಾಡಿ ಹತ್ರ ಪಾರ್ಕಿಂಗ್ ವ್ಯವಸ್ಥೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅವರು. ಎಸ್ ಪ್ರಶಾಂತ್, ಹೇಳಿ, ಒಂದು ಕಡೆ ಸವದಿಯವರು ಇಷ್ಟು ಗಂಭೀರವಾದಂತಹ ಆರೋಪವನ್ನ ಎದುರಿಸ್ತಿದ್ದಾರೆ, ಅವರ ಪುತ್ರ ಕೂಡ ಗಂಭೀರವಾದಂತಹ ಆರೋಪವನ್ನ ಎದುರಿಸುವಂತಹ ಪ್ರಸಂಗ ಉಂಟಾಗಿದೆ. ಇನ್ನೊಂದು ಕಡೆ ಅವರ ಬೆಂಬಲಿಗರು ಜೊತೆಗೆ ಕಾರ್ಯಕರ್ತರು ಇಲ್ಲ ಸವದಿಯ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಪ್ರತಿಭಟನೆಗೆ ಇಳಿದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಒಮ್ಮಿಂದೊಮ್ಮೆಲೆ ಜಮಾವಣೆಯಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರಶಾಂತ್, ಏನಾಗ್ತಿದೆ ಆಕ್ಚುಲಿ? ಖಂಡಿತ ಮಂಜು, ಏನಂತಂದ್ರೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ FIR ಪ್ರಕರಣ ದಾಖಲಾಗುತ್ತಿದ್ದಂತೆ ಇಂದು ಅಥಣಿಯಲ್ಲಿ ಅಭಿಮಾನಿಗಳು ಮತ್ತು ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ನಡೆಸ್ತಾ ಇರುವಂತದ್ದು. ಶಾಸಕರ ನಿವಾಸದ ಹೊರಗಡೆ ಇರುವಂತಹ ಒಂದು ಶಾಲಾ ಕಾಲೇಜಿನ ಮೈದಾನದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಹ ಇದೀಗ ಜಮಾವಣೆಗೊಂಡಿರುವಂತದ್ದು. ಅಥಣಿಯ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಇಲ್ಲಿ ಸಾಗಲಾಗ್ತಾ ಇರುವಂತದ್ದು. ಸವದಿ ಕಟ್ಟು ಕುಟುಂಬದ ವಿರುದ್ಧವೇನು ಹಲ್ಲೆ ಆರೋಪ ಕೇಳಿ ಬಂದಿದೆ, ಅದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಇಲ್ಲಿ ಆರೋಪಿಸಿ ಅದಕ್ಕೆ ಪ್ರತಿರೂಪವಾಗಿ ಇಲ್ಲಿ ಅದನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆಯನ್ನು ಸಹ ಇಲ್ಲಿ ಮಾಡ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಬೆನ್ನಿಗೆ ನಿಂತು ಇಲ್ಲಿ ಬೆಂಬಲವನ್ನು ಸೂಚಿಸುವುದಕ್ಕೆ ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಪ್ರತಿಭಟನೆ ಇರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಪೊಲೀಸರನ್ನ ನಿಯೋಜನೆ ಸಹ ಮಾಡಿರುವಂತದ್ದು. ಒಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ, 3 ಜನ DYSP ಮತ್ತು 5 ಜನ CPI, 11 ಜನ PSI, 20 ಜನ ASI, 120 ಜನ ಪೊಲೀಸ್ ಪೇದೆಗಳು, 2 DR ತುಕಡಿಗಳು ಹಾಗೂ 1 IRB ಅನ್ನ ಸಹ ಇಲ್ಲಿ ಜಿಲ್ಲಾಡಳಿತ ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಮಾಧುರಿ. ಎಸ್ ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸವದಿ ವಿರುದ್ಧದ ಆರೋಪ ರಾಜಕೀಯ ಷಡ್ಯಂತ್ರ ಅಂತ ಇದೀಗ ಅವರ ಪರವಾಗಿ ಸಾಕಷ್ಟು ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಒಮ್ಮಿಂದೊಮ್ಮೆಲೆ ದೌಡಾಯಿಸಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಗರದಲ್ಲಿ, ಬೆಳಗಾವಿಯ ಅಥಣಿ ನಗರದಲ್ಲಿ ಸಾಕಷ್ಟು ಒಂದು ಪ್ರತಿಭಟನಾಕಾರರು ಜಮಾವಣೆ ಆಗಿರುವಂತದ್ದು. ಸವದಿ ಮೇಲೆ ಬೇಕು ಅಂತಲೇ ರಾಜಕೀಯ ಷಡ್ಯಂತ್ರದಿಂದ ಈ ರೀತಿ ಮಾಡಲಾಗ್ತಿದೆ, ಅವರು ಆರೋಪಕ್ಕೆ ದೂರವಾಗಿದ್ದಾರೆ, ಈ ಆರೋಪಗಳೆಲ್ಲ ಸುಳ್ಳು ಅಂತ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಅಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಮುಂದಾಗಿರುವಂತದ್ದು.